ಪಾರ್ವತಿ, ಇದೇನಮ್ಮ ನಿನ್ನ ಗ್ರಹಚಾರ? ಪತಿಗೆ ವಿಷ ಕುಡಿಸಿದ ಪಾತಕಿಗೆ ಇನ್ಯಾವುದಣ್ಣ? ನಾನು ಪಾಪಿ ಅಣ್ಣ, ಪಾಪಿ. ನನ್ನ ತಾಳು ಬದುಕಿರಬಾರ್ದಣ್ಣ. ನೀನು ನಿನ್ನ ಪತಿಗೆ ವಿಷ ಹಾಕಿದೆಯಾ? ಹಾಗಂತ ಯಾರಮ್ಮ ಹೇಳಿದರು? ಯಾರಿಗೆ? ನೀನು, ನಾನು, ಇನ್ನೊಬ್ಬರು, ಮಗದೊಬ್ಬರು. ಇವ್ರು ಯಾಕಣ್ಣ? ಸ್ವತಃ ನನ್ನ ಪತಿನೇ ಹೇಳಿಲ್ವೇ? ಬರೀ ನಿನ್ನ ಕೈಯಾರೆ ನನಗೆ ವಿಷ ಕೊಡಿಸಿದೆಯಾ ಎಂದು. ಸಮಾಧಾನ ಮಾಡಿತು ಪಾರ್ವತಿ. ನಿನ್ನ ಗಂಡನಿಗೆ ವಿಷ ಕುಡಿಸಿದ ನಿಮಿತ್ತ ಹಸ್ತ ನಿನ್ನದಾದರೂ ನಾನು ಕೊಟ್ಟ ಔಷಧಿಯಲ್ಲಿ ವಿಷ ಬೆರೆಸಿದ ಕೈ ಮತ್ತೊಂದು ಇದೆ ಅಂತ ನನ್ನ ಅಂತರಾತ್ಮ ಸಾರಿ ಸಾರಿ ಹೇಳ್ತಾ ಇದೆ ಅಮ್ಮ. ಇವತ್ತಲ್ಲ ನಾಳೆ ಆದರೂ ನಿನ್ನ ಗಂಡನಿಗೆ ವಿಷ ಹಾಕಿದವರು ಯಾರು ಅಂದ ಖಂಡಿತ ಗೊತ್ತಾಗುತ್ತೆ. ಆಗ ನೀನು ನಿರಪರಾಧಿಯಾಗುವುದು ಖಂಡಿತ ತಂಗಿ, ಖಂಡಿತ. ಅಪರಾಧಿಯಾಗಿರ್ಲಿ, ನಿರಪರಾಧಿಯಾಗಿರ್ಲಿ, ಪತಿಗೆ ವಿಷ ಕುಡಿಸಿದ ಕೊಲೆ ಪಾತಕಿಗೆ ಸಮಾಜದಲ್ಲಿ ಸ್ಥಾನ ಎಲ್ಲಿ? ನನ್ನನ್ನ ಮನೆಯವರಂತೂ ಮಾತಾಡಿಸೋದಿಲ್ಲ. ತೀರ್ಥಯಾತ್ರೆಗೆ ಹೋದ ನನ್ನ ತಂದೆಯೂ ಬರಲಿಲ್ಲ. ನಾಯಿ ಹಾಗೆ ಬಾಳೋದಕ್ಕಿಂತ ಆತ್ಮಹತ್ಯೆಯನ್ನೇ ಸಲ್ವೇನಣ್ಣ. ನನ್ನಂಥವಳಿಗೆ ಈ ಸಮಾಜದಲ್ಲಿ ಸ್ಥಾನ ಎಲ್ಲಿ? ತಂಗಿ, ನೀನು ಕಲಿತವಳು, ಎಲ್ಲ ತಿಳಿದವಳು. ನೀನೇ ಈ ರೀತಿ ಅಡ್ಡಡ್ಡ ಪ್ರಶ್ನೆ ಹಾಕಿದರೆ ನಾವು ನೀವೆಂತ ಉತ್ತರಿಸಬೇಕಮ್ಮ? ನೋಡು ತಾಯಿ, ಆತ್ಮಹತ್ಯೆ ಮಹಾಪಾಪ ತಾಯಿ, ಮಹಾಪಾಪ. ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪದಿಂದ ಈ ಜನ್ಮದಲ್ಲಿ ಗಂಡನ್ನು ಕಳೆದುಕೊಂಡು ವಿಧವೆಯಾದೆ. ಅಷ್ಟೇ ಅಲ್ಲ ತಂಗಿ, ಗಂಡನಿಗೆ ವಿಷ ಹಾಕಿದ ಕೊಲೆ ಪಾತಕಿ ಎನ್ನುವ ಕೆಟ್ಟ ಅಪವಾದಕ್ಕೆ ಇನ್ನು ಈ ಜನ್ಮದಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಮುಂದಿನ ಜನ್ಮದಲ್ಲಿ ಇದಕ್ಕಿಂತ ಘೋರವಾದ ಶಿಕ್ಷೆಗೆ ಗುರಿಯಾಗಬೇಕಿದ್ದಾರೆ. ನೋಡಮ್ಮ, ಈ ವಿಶಾಲವಾದ ಪ್ರಪಂಚದಲ್ಲಿ ಎಲ್ಲಿಯಾದರೂ ನಿನಗೆ ಸ್ವಲ್ಪ ತಳವಕಾಶ ಸಿಗುವುದಿಲ್ಲೇನಮ್ಮ? ನೋಡಮ್ಮ, ಹಾಗೇನಾದರೂ ನಿನಗೆ ಅನುಮಾನವಿದ್ದರೆ ನೀನು ನನ್ನ ಜೊತೆ ಬಂದು ಬಿಡ. ನಿನ್ನನ್ನು ನನ್ನ ಒಡ ಹುಟ್ಟಿದ ತಂಗಿ ಎಂದು ಜೋಪಾನ ಮಾಡುತ್ತೇನೆ ತಂಗಿ, ಜೋಪಾನ ಮಾಡುತ್ತೇನೆ. ನಾನು ನಿನ್ ಜೊತೆ ಬರೋದಿಲ್ಲ. ಈಗಾಗಲೇ ಒಂದು ಅಪವಾದಕ್ಕೆ ಗುರಿಯಾಗಿದ್ದೇನೆ. ಈಗ ನಿನ್ ಜೊತೆ ಇನ್ನೊಂದು ಅಪವಾದಕ್ಕೆ ಗುರಿ ಆಗ್ಲಾರೆ ಅಣ್ಣ, ಗುರಿ ಆಗ್ಲಾರೆ. ಇರ್ಲಿ ಬಾ ತಂಗಿ, ಇರ್ಲಿ ಬಾ. ಅಣ್ಣ, ನಾನೇನೋ ನಿನ್ ಜೊತೆ ಬರಬಹುದಾಗಿತ್ತು. ಆದ್ರೆ ನನಗೀಗ 3 ತಿಂಗಳನ್ನ. ನೀನು ಈಗ ಗರ್ಭಿಣಿಯ? ಈ ವಿಷಯ ನಿಮ್ಮ ಮನೆಯವರಿಗೆ ಎಲ್ಲರಿಗೂ ಗೊತ್ತಿದೆಯೇನಮ್ಮ? ನನ್ನ ಪತಿಯ ಹೊರತಾಗಿ ಈ ವಿಷಯ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ ಅಣ್ಣ, ಯಾರಿಗೂ ಗೊತ್ತಿಲ್ಲ. ತಿಳಿಸ್ಬೇಕು ಅನ್ನುವಷ್ಟರಲ್ಲಿ ಈ ಘಟನೆ ನಡೆದು ಹೋಯ್ತು. ಎಂತ ಸಮಸ್ಯೆಗೆ ಸಿಲುಕಿಸಿ ಬಿಟ್ಟೆಯಮ್ಮ ನನ್ನನ್ನು. ನಾಳೆ ಈ ಸಮಾಜ ನಿನಗೆ ಹುಟ್ಟುವ ಮಗುವಿನ ತಂದೆ ಯಾರು ಎಂದು ಈ ಸಮಾಜ ಪ್ರಶ್ನೆ ಹಾಕಿದರೆ ನಾನು ಏನೆಂದು ಉತ್ತರಿಸಬೇಕಮ್ಮ? ಈ ಸಮಸ್ಯೆಯಿಂದ ಪಾರಾಗಬೇಕಾದರೆ ನನಗೆ ನೀನೇ ಹೇಳಬೇಕಮ್ಮ. ಈ ಸಮಸ್ಯೆಯಿಂದ ಇದೆಯಣ್ಣ, ಒಂದೇ ಒಂದು ರಾಜಮಾರ್ಗವಿದೆ. ಯಾವ ರಾಜಮಾರ್ಗಮ್ಮ? ಈಗ ತಾನೇ ನನ್ನ ಕೈಯಲ್ಲಿದ್ದ ವಿಷದ ಬಾಟ್ಲಿ ಕಸ್ಕೊಂಡು ಪಾರ್ವತಿ ಕೊಟ್ಬಿಡೋಣ. ಕೊಡದ ಸಂತೋಷ. ಏನಮ್ಮ, ಏನು ಹೇಳ್ತಾ ಇದೆಯಾ ನೀನು? ಆ ವಿಷದ ಬಾಟ್ಲಿಯನ್ನು ನಿನ್ನ ಕೈಯಲ್ಲಿ ಕೊಡುವುದು ಒಂದೇ, ನಾನೇ ನನ್ನ ಕೈಯಾರ ನಿನ್ನ ಕತ್ತು ಚಿಗಿಕೊಳ್ಳುವುದು ಎರಡೂ ಒಂದೇ ಅಲ್ಲವೇ? ನೋಡಮ್ಮ, ಈ ಸಮಾಜ ನನಗೆ ಎಂತ ಬೆಟ್ಟದಂತ ಕಷ್ಟಪಟ್ಟರೂ ಸರಿ, ಮುಖ್ಯ ನಿನ್ನ ಗಂಡನಿಗೆ ವಿಷ ಯಾರು ಹಾಕಿದರೆಂದು ಖಂಡಿತ ಕಂಡು ಹಿಡಿತೇನೆ. ಈಗ ನನ್ನ ಜೊತೆ ಬಾರಮ್ಮ, ಹೋಗೋಣ.